ಕೆಲವ್ರಿಗೆ ಅನಿಸ್ಬೋದು ಯಾಕೆ ಈಗ ಕುತ್ತಿಗೆಗೆ ಈ ಥರ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನನಗೀಗ 2 ಇಯರ್ಸಿಂದನೂ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಬಟ್ ಆದರೆ ನಾನು ಯಾವುದಕ್ಕೂ ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಇಲ್ಲಿ ನಮ್ಮೂರಲ್ಲಿ ತುಂಬ ಆಸ್ಪತ್ರೆಗೆಲ್ಲ ತೋರಿಸಿದೆ, ಬಟ್ ಆದ್ರೂ ನನಗೇನು ಸ್ವಲ್ಪನೂ ಕಡಿಮೆ ಆಗಲಿಲ್ಲ. ಆಮೇಲೆ ಶಿವಮೊಗ್ಗಕ್ಕೆ ಹೋಗಿ ತೋರಿಸಿದಾಗ ಅಲ್ಲಿ ಸ್ಕ್ಯಾನಿಂಗು ಎಲ್ಲ ಮಾಡಾದ್ಮೇಲೆ ಬೆನ್ನಲ್ಲಿ ನರ ಸರಿದಿದೆ ಅಂತ ಹೇಳಿದರು. ಅದಕ್ಕಾಗಿ 1 ಮಂತಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ಆಮೇಲೆ ಅದೇ ಕತ್ತು ನೋವು ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ನನಗೆ ಬ್ಲಡ್ ಟೆಸ್ಟ್ ಮಾಡಿದರು. ಬ್ಲಡ್ ಟೆಸ್ಟಲ್ಲಿ ಏನೋ ಹಾರ್ಟ್ಲಿ ಪ್ರಾಬ್ಲಮ್ ತೋರಿಸ್ತಿದ್ಯಮ್ಮ ಅಂತ ಒಂದು ಸ್ವಲ್ಪ ಹೆದರಿಸ್ಬಿಟ್ರು. ಆಗ ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ECG ಎಲ್ಲ ಮಾಡಿದಾಗ ಏನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕಳಿಸಿದ್ರು. ನೆಕ್ಸ್ಟ್ ಪೇಯ್ನ್ ಮಾತ್ರ ಕಡಿಮೆನೇ ಆಗ್ತಾಯಿರಲಿಲ್ಲ. ಈಗ ಇಲ್ಲಿ ಪೇಯ್ನ್ ಇದ್ದಿದ್ದು ಮತ್ತು ನೆಕ್ಸ್ಟು ಈಗ ಕತ್ತಲು ನೋವು ಸ್ಟಾರ್ಟ್ ಆಯಿತು. ಆಮೇಲೆ ತಲೆ ಸಹ ಈ ಕಡೆ ಸಹ ಬಿಸಿಕಾಗ್ತಾಯಿರಲಿಲ್ಲ, ಅಷ್ಟೊಂದು ಪೇಯ್ನ್ ಬರ್ತಾಯಿತ್ತು. ಆಗ ಶಿವಮೊಗ್ಗದಲ್ಲಿ ಚಿಕ್ಕಮ್ಮ ಸಜೆಷನ್ ಕೊಟ್ಟರು, ಈ ಥರ ನರ ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಹೋಗಿ ತೋರಿಸ್ಕೊಂಡ ಅಂತ. ಅಲ್ಲಿ ಹೋದಾಗ ಅಲ್ಲಿ ನನಗೆ ಬ್ಲಡ್ ಟೆಸ್ಟು ಸ್ಕ್ಯಾನಿಂಗು ಎಲ್ಲ ಮಾಡಿದ ಮೇಲೆ ಯಾವುದೇ ರೀತಿ ತೊಂದರೆ ಇಲ್ಲಮ್ಮ. ನರದಲ್ಲಿ ಬೆನ್ನಲ್ಲಿ ಸ್ವಲ್ಪ ನರ ಸರಿದಿದೆ, ಅದರಿಂದ ಈ ರೀತಿ ಆಗ್ತಾಯಿದೆ, ಯಾವುದೇ ರೀತಿ ತೊಂದರೆ ಏನು ನೋಡಬಾರ್ದು ಅಂತ ಹೇಳಿ ನನಗೆ ಈಗ 1 ಮಂತಿಂದ ಟ್ರೀಟ್ಮೆಂಟ್ ಸಹ ಕೊಟ್ಟರು. ನೆಕ್ಸ್ಟ್ ಇನ್ನೂ ಪೇಯ್ನ್ ಕಡಿಮೆ ಆಗಲಿಲ್ಲ ಅಂದರೆ ಮತ್ತು ಬಂದಾಗ ಫುಲ್ ಬಾಡಿ ಸ್ಕ್ಯಾನ್ ಮಾಡಬೇಕು ಅಂತ ಸಹ ಹೇಳಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಸ್ವಲ್ಪ ಭಯ ಕೂಡ ಇದೆ. ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹೇಗೆ ಬುಕ್ ಮಾಡೋದನ್ನ ತಿಳಿಸ್ಕೊಡ್ಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲು ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಫ್ರೈ ಆಗೋ ತನಕ ಬಿಟ್ಟು, ನೆಕ್ಸ್ಟ್ ಇದಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಬೇಕು. ಅದು ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಬೇಕು. ಇದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು. ಟೂ ಮಿನಿಟ್ಸ್ ಆದರೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ವಾಸನೆ ಹಾಗೇ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಕೊಂಡಂಥ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇದನ್ನು ಹಾಕಬೇಕು. ಇದನ್ನು ಸಹ ಚೆನ್ನಾಗಿ ಕಲಸಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಎಗ್ ಮಸಾಲ ಹಾಕಬೇಕು. ಎಗ್ ಬುಜ್ಜಿಗೆ ಮೇನ್ ಬೇಕಾಗಿರೋದು ಎಗ್ ಮಸಾಲ ಅಲ್ವಾ, ಸೊ ಅದಕ್ಕೆ ಎಗ್ ಬುಜ್ಜಿ ಸ್ವಲ್ಪ ನೀರು ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದನ್ನು ಚಪಾತಿ ಮತ್ತು ರೈಸಲ್ಲೂ ಸಹ ತಿನ್ಬೋದು. ಇದನ್ನೆಲ್ಲ ಚೆನ್ನಾಗಿ ಕಲಸಿ, ನೀವು ಬೇಕಾದರೆ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದಕ್ಕೆ 3 ರಿಂದ 4 ಮೊಟ್ಟೆನ ಹೊಡೆದಾಕಬೇಕು. ನಾನು ನಿಮ್ಗೆ ಇಲ್ಲಿ ಜಸ್ಟ್ 2 ಅಷ್ಟು ತೋರಿಸ್ತಾ ಇದ್ದೀನಿ, ಕಟ್ ಮಾಡಿದ್ದೀನಿ. ಹಾಗಾಗಿ ಇದು 1 ಮಿನಿಟ್ಸ್ ಆದರೂ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಿಸೋದ್ರಿಂದ ಎಲ್ಲ ಮಸಾಲೆನ ಚೆನ್ನಾಗಿ ಅದು ಇಟ್ಕೊಳ್ಳುತ್ತೆ.
ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಬಿಟ್ರೆ ಒಂದು 2 ಮಿನಿಟ್ಸ್ ಮಿನಿಮಮ್ ಅಂದರೆ ಒಂದು 5 ಮಿನಿಟ್ಸಲ್ಲೇ ಇದನ್ನು ರೆಡಿ ಮಾಡ್ಕೋಬೋದು. ಇದು ಒಂದು ಹದಕ್ಕೆ ಬರೋ ತನಕ ಇದೇ ರೀತಿ ಕಲಿಸ್ತಾನೇ ಇರಬೇಕು. ಅಲ್ಲಿಗೆ ಇದು ಎಗ್ ಬುಜ್ಜು ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ.